ನಮಸ್ಕಾರ ಗೆಳೆಯರೇ. ಬೆಳಗಾವಿ ವಾಯ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. IPL 2026 ಪ್ರಾರಂಭವಾಗಲು ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಮೈದಾನಕ್ಕಿಳಿತಾ ಇದ್ದಾರೆ. ಹೌದು ಗೆಳೆಯರೇ, 2025ರಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಚೊಚ್ಚಲ IPL ಟ್ರೋಫಿ ಗೆದ್ದ ತಂಡ ನಮ್ಮ RCB. ಈ ಬಾರಿ ಎರಡನೇ ಬಾರಿ ಕೂಡ ಗೆಲ್ಲಲು ಸಿದ್ಧವಾಗಿದ್ದಾರೆ. ಹಾಗಾದರೆ ನೋಡೋಣ RCB 2026ರ ಸಂಭಾವ್ಯ ಪ್ಲೇಯಿಂಗ್ 11. ಬನ್ನಿ ಗೆಳೆಯರೆ, ಮೊದಲನೇದಾಗಿ ನಮ್ಮ ಕಿಂಗ್ ಕೊಹ್ಲಿ ನಂಬರ್ 1 ಸ್ಥಾನದಲ್ಲಿರ್ತಾರೆ. 1ನೇ ಕ್ರಮಾಂಕದಲ್ಲಿ ಬರುವ ನಮ್ಮ ಕಿಂಗ್ ಕೊಹ್ಲಿ ರಾಷ್ಟ್ರೀಯ ಕ್ರಿಕೆಟ್ನ ಬ್ಯಾಟಿಂಗ್ ದಂತಕತೆ ಅಂತಲೇ ಹೇಳ್ಬೋದು. RCBಗೆ ಜೀವ ಕೂಡ ಹೌದು. ಇವರು ಓಪನರ್ ಆಗಿ ಇನ್ನಿಂಗ್ಸ್ ಆರಂಭಿಸ್ತಾರೆ. ಕಿಂಗ್ ಕೊಹ್ಲಿ ಇದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಜಗಮಗಿಸುತ್ತೆ. ಹಾಗೆ 2ನೇ ಕ್ರಮಾಂಕದಲ್ಲಿ ಫಿಲಿಪ್ ಸಾಲ್ಟ್ ಕೂಡ ಇರ್ತಾರೆ. ಇವರಂತೂ ಇಂಗ್ಲೆಂಡ್ನ ಸ್ಫೋಟಕ ಓಪನರ್. ಕೊಹ್ಲಿ ಜೊತೆ ಓಪನಿಂಗ್ ಜೋಡಿ ಪವರ್ ಪ್ಲೇ ಅಲ್ಲಿ ಬೌಲರ್ಗಳ ನಿದ್ದೆಗೆಡಿಸೋದಂತೂ ಕನ್ಫರ್ಮ್. 3ನೇ ಕ್ರಮಾಂಕದಲ್ಲಿ ನಮ್ಮೆಲ್ಲರ ನಾಯಕ ರಜತ್ ಪಟಿದಾರ್ ಇರ್ತಾರೆ. 2025 IPL ಟ್ರೋಫಿ ಗೆದ್ದ ಕ್ಯಾಪ್ಟನ್. ಈ ಸೀಸನ್ನಲ್ಲಿ ಇದೇ ನಾಯಕತ್ವ ಮುಂದುವರಿಯುತ್ತದೆ. ಇವರ ಅತ್ಯಶಾಂತ ಮನಸ್ಸು ಮತ್ತು ತೀಕ್ಷ್ಣ ತಂತ್ರ ಇದೇ ಇವರ ಸ್ಟೈಲ್. 4ನೇ ಕ್ರಮಾಂಕದಲ್ಲಿ ದೇವದತ್ ಪಡಿಕ್ಕಲ್ ಇರ್ತಾರೆ. ಕೇರಳದ ಈ ಎಡಗೈ ಬ್ಯಾಟ್ಸ್ಮನ್ ಪ್ಲೇ ಆಫ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಾರೆ. ಸ್ವತಃ ಸಂಜಯ್ ಬಾಂಗರ್ ಅವರೇ ಇವರನ್ನು ಆಡಿಸೋಕೆ ಹೇಳಿದ್ದಾರೆ. ಇನ್ನು 5ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಇರ್ತಾರೆ. ಇವರಂತೂ ಆಸ್ಟ್ರೇಲಿಯಾದ ದೈತ್ಯ ಆಟಗಾರ. ಸಿಂಗಾಪುರ್ ಆಸ್ಟ್ರೇಲಿಯಾ ಫಿನಿಷರ್ ಅಂತಾನೆ ಕರಿಬೋದು. ಡೆತ್ ಓವರ್ಗಳಲ್ಲಿ ಇವ್ರ ಬ್ಯಾಟ್ ಸ್ಫೋಟಿಸಿದರೆ ವಿರೋಧಿ ತಂಡಕ್ಕಂತೂ ತಲೆನೋವು 100%. 6ನೇ ಕ್ರಮಾಂಕದಲ್ಲಿ ನಮ್ಮ ಕೃಣಾಲ್ ಪಾಂಡ್ಯ ಅವರು ಇರ್ತಾರೆ. ಇವರು ಒಬ್ಬ ಅದ್ಭುತ ಆಲ್ರೌಂಡರ್. ಬ್ಯಾಟ್ ಮತ್ತು ಬೌಲ್ ಎರಡರಲ್ಲೂ ಇವರು ಪ್ರಭಾವವನ್ನು ಹೊಂದಿದ್ದಾರೆ. ಮಿಡಲ್ ಓವರ್ಗಳಲ್ಲಿ ಇವರು ತಂಡಕ್ಕೆ ಜೀವನಾಡಿ ಅಂತಲೇ ಹೇಳ್ಬೋದು. ಕೃಣಾಲ್ ಪಾಂಡ್ಯ ಎಂಥ ಸಮಯದಲ್ಲೂ ಎಂಥ ಮ್ಯಾಚನ್ನು ಕೂಡ ಮೇಲೆತ್ತುವಂಥ ಒಬ್ಬ ಸಾಮರ್ಥ್ಯ ಇರುವಂಥ ಆಟಗಾರ. 7ನೇ ಕ್ರಮಾಂಕದಲ್ಲಿ ರೊಮಾರಿಯೋ ಶೆಫರ್ಡ್ ಬರ್ತಾರೆ. ವೆಸ್ಟ್ ಇಂಡೀಸ್ನ ಈ ಆಲ್ರೌಂಡರ್ ಡೆತ್ ಓವರ್ ಬ್ಯಾಟಿಂಗ್ ಮತ್ತು ಫಾಸ್ಟ್ ಬೌಲಿಂಗ್ನಲ್ಲಿ ಅತ್ಯುತ್ತಮ. ಆಮೇಲೆ ಇವ್ರನ್ನ ನಾವು ಮ್ಯಾಚ್ ವಿನ್ನರ್ ಅಂತ ಕೂಡ ಕರಿಬೋದು. ಇವರು ವೆಸ್ಟ್ ಇಂಡೀಸ್ನ ದೈತ್ಯ ಆಟಗಾರ. ಆಮೇಲೆ ನಮ್ಮ 8ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಇರ್ತಾರೆ. ಅನುಭವಿ ಸ್ವಿಂಗ್ ಬೌಲರ್. ಇವರು ಒಂಥರ ಬೌಲಿಂಗ್ ಲಿಜೆಂಡ್ ಅಂತಲೇ ಹೇಳ್ಬೋದು. ಪವರ್ ಪ್ಲೇ ಮತ್ತು ಡೆತ್ ಓವರ್ ಎರಡರಲ್ಲೂ ಇವ್ರನ್ನ ಆರಾಮಾಗಿ ನಾವು ನಂಬೋದು. RCB ಬೌಲಿಂಗ್ ಲೀಡರ್ ಅಂತಲೂ ಕೂಡ ಇವ್ರನ್ನ ಕರೀತಾರೆ. 9ನೇ ಕ್ರಮಾಂಕದಲ್ಲಿ ಜಾಶ್ ಹೇಸಲ್ವುಡ್. ಆಸ್ಟ್ರೇಲಿಯಾದ ಪೇಸ್ ಮಾಸ್ಟರ್ ಇವರು. 2025ರಲ್ಲಿ RCB ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಇವರು. ಹಾಗೂ ಆಸ್ಟ್ರೇಲಿಯನ್ ಪ್ಲೇಯರ್ಸ್ನ ಪ್ರೆಷರಲ್ಲಿದ್ದಾಗ ಅವರು ಆಡೋದನ್ನ ಯಾರ ಕೈಯಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಪ್ಲೇಯರ್ ಇವರು ಕೂಡ ಹೌದು. ಎಂಥ ಸಂದರ್ಭದಲ್ಲೂ ವಿಕೆಟ್ನ ಎತ್ತಿ ಕೊಡುವಂಥ ಸಾಮರ್ಥ್ಯ ಇರುವಂಥ ಒಬ್ಬ ಬೌಲರ್. ಫಿಟ್ನೆಸ್ ವಿಷಯದಲ್ಲಿ ಇವರು ಸ್ವಲ್ಪ ಅನಿಶ್ಚಿತತೆ ಇದ್ದರೂ ತಂಡಕ್ಕೆ ಇವರು ಬಲಿಷ್ಠ. ಆಮೇಲೆ 10ನೇ ಕ್ರಮಾಂಕದಲ್ಲಿ ನಮ್ಮ ಯಶ್ ದಯಾಳ್ ಬರ್ತಾರೆ. ಎಡಗೈನ ಫಾಸ್ಟ್ ಬೌಲರ್, ಡೆತ್ ಓವರಲ್ಲಿ ಸ್ಪೆಷಲಿಸ್ಟ್, ಫಿಟ್ ಆಗಿದ್ದಾರೆ, ಫೈನ್ ಆಗಿದ್ದಾರೆ. ಪ್ಲೇಯಿಂಗ್ 11ನಲ್ಲಿ 100% ಇರ್ತಾರೆ. 11ನೇ ಕ್ರಮಾಂಕದಲ್ಲಿ ಜೇಕಬ್ ಬೆಥೆಲ್ ಮತ್ತು ನುವಾನ್ ತುಷಾರ್ ನಡುವೆ ಪೈಪೋಟಿ ಇದೆ. ಇಂಗ್ಲೆಂಡ್ನ ಬಹುಮುಖ ಪ್ರತಿಭೆ ಜೇಕಬ್ ಬೆಥೆಲ್ T20 ವರ್ಲ್ಡ್ ಕಪ್ ಅಂತೂ ಅದ್ಭುತ ಫಾರ್ಮಲ್ಲಿ ಆಡಿದ್ದಾರೆ. ಹಾಗೂ ಇವರು ಒಂದು ಒಳ್ಳೆಯ ಫಾರ್ಮನ್ನು ಮುಂದುವರಿಸ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಇನ್ನು ನುವಾನ್ ತುಷಾರ್ ಕೂಡ ಪೇಸ್ ಬ್ಯಾಕಪ್ ಆಗಿ ಇದ್ದಾರೆ. ಇಂಪ್ಯಾಕ್ಟ್ ಸಬ್ಮಿಷನ್ನಲ್ಲಿ ವೆಂಕಟೇಶ್ ಅಯ್ಯರ್ ಅಥವಾ ಮಂಗೇಶ್ ಯಾದವ್ ಇರ್ತಾರೆ. ಇವರಿಬ್ಬರ ನಡುವೆ ಸಂದರ್ಭಕ್ಕೆ ಯಾರು ಬೇಕು ಅನ್ನೋದು ನಮ್ಮ RCB ತಂಡಕ್ಕೆ ಅನ್ಸತ್ತೆ. ಅವ್ರನ್ನ RCB ಆಯ್ಕೆ ಮಾಡ್ಕೊಳ್ಳುತ್ತೆ. ಗೆಳೆಯರೆ, RCB ಈ ಬಾರಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಇಳಿತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಸಲ ಕೂಡ ಕಪ್ ನಮ್ಮದೇ.